ರೋಪ್ ಶೀರ್ಷಾಸನ. ಆ ಕಡೆಗೆ ಟರ್ನ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಹಿಡ್ಕೊಳ್ಳಿ ಹಗ್ಗ, ಕರೆಕ್ಟಾಗಿ ಹಿಪ್ಸ್ ಮೇಲೆ ಬರಲಿ. ನಿಧಾನ ಇವಾಗ ಕಾಲು ಮೇಲಕ್ಕೆ ತೊಗೊಳ್ಳಿ. ಬದ್ಧ ಕೋನಾಸನ, ರೋಪ್ ಶೀರ್ಷಾಸನ ಮಾಡ್ತಾ ಇರೋದು. ನಿಧಾನ ಹಿಂದಕ್ಕೆ ಬನ್ನಿ. ಹಾಗೆ ಮೊಣಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಇದು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದ ಕಡೆಗೆ ಬರುತ್ತೆ. ಬದ್ಧ ಕೋನಾಸನದಲ್ಲಿ ಕಾಲಿಟ್ಕೊಂಡಿರೋ ಪೆಲ್ವಿಕ್ ಪಾಯಿಂಟು ಚೆನ್ನಾಗಿ ಓಪನ್ ಆಗುತ್ತೆ. ಮತ್ತು ಬಿ ಪಿ ಇರೋರು ಸಹ ಇದನ್ನು ಮಾಡ್ಬೋದು. ತಲೆ ಮೇಲೆ ಜಾಸ್ತಿ ವೆಯ್ಟ್ ಇರಲ್ವಲ್ಲ, ಅದರಿಂದ ಆರಾಮಾಗಿ ಮಾಡ್ಬೋದು. ಆದರೆ ವಿತ್ ಗೈಡೆನ್ಸಲ್ಲಿ, ನೀವೇ ಮಾಡೋಕ್ಕೆ ಹೋಗಬಾರ್ದು, ಗುರುಗಳ ಮುಖೇನನೇ ಮಾಡಬೇಕಿದು. ಉಸಿರಾಟವನ್ನು ಗಮನಿಸ್ತಾ ಇರಿ. ಮುಖದ ಕಡೆಗೆ ಪ್ರತಿಯೊಂದು ಭಾಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಕಿವಿಗೆ, ಕಣ್ಣಿಗೆ, ಮೂಗಿಗೆ ಏನಾರು ನರಗಳು ಬ್ಲಾಕೇಜಸ್ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. 2 ನಿಮಿಷ, 3 ನಿಮಿಷ, 5 ನಿಮಿಷ ಬೇಕಾದ್ರೂ ಇರ್ಬೋದು. ಕಣ್ಣು ಮುಚ್ಚಬಾರ್ದು ಬಿಗಿನಿಂಗಲ್ಲಿ. ಕಣ್ಣು ಮುಚ್ಚಿದ್ರೆ ತಲೆ ಸುತ್ತು ಬಂದಂಗೆ ಆಗುತ್ತೆ. ಮತ್ತು ಈ ಸ್ಥಿತಿನಲ್ಲಿದ್ದಾಗ ಜಾಸ್ತಿ ಕಾಲುಗಳು ನೇರ ಮಾಡ್ಕೊ ಹೋಗಬಾರ್ದು, ಹೀಗೆ ಇರಬೇಕು. ಇದು ಕಾಲು ಒಳಗಡೆ ಇಟ್ಟು ಮಾಡ್ತಿರೋದು. ಇದನ್ನು ಭಯ ಆಗುತ್ತೆ ಅಂದರೆ ಕಾಲು ಮೇಲಕ್ಕಿಟ್ಟು ಬದ್ಧ ಕೋನಾಸನ ಇಟ್ಕೋಬೋದು. ಹಗ್ಗದ ಮೇಲೆ ಕಾಲು ಬರೋ ಥರ ಇವರು ಇವತ್ತು ಹೀಗೆ ಮಾಡ್ತಾಯಿದ್ದಾರೆ. ನಿಧಾನ ತಲೆ ಒಳಗೆ ತೊಗೊಳ್ಳಿ. ತಲೆ ಒಳಗೆ ತೊಗೊಂಡು ಹಗ್ಗ ಹಿಡ್ಕೊಳ್ಳಿ. ಹಗ್ಗ ಹಿಡ್ಕೊಂಡು ನಿಧಾನ ಪಾದಗಳನ್ನು ಒತ್ತಿ. ಪಾದಗಳನ್ನು ಒತ್ತಿಬಿಟ್ಟು ನಿಧಾನ ವಾಪಸ್ ಬರಬೇಕು. ಈ ಕಡೆಗೆ ಟರ್ನ್ ಮಾಡಿ ನಿಂತ್ಕೊಳ್ಳಿ. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ. ಬ್ಲಡ್ ಚೆನ್ನಾಗಿ ಮುಖದ ಕಡೆ ಫ್ಲೋ ಆಗಿರುತ್ತಲ್ಲ, ಅದು ವಾಪಸ್ ಬರ್ತಾ ಇರುತ್ತೆ. ತಕ್ಷಣ ಬೆದ್ದು ನಿಂತ್ಕೊಂಡು ವಾಪಸ್ ಬರೋಕ್ಕೆ ಹೋದರೆ ತಲೆ ಸುತ್ತು ಬಂದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ನಿಧಾನ ಕಣ್ಬಿಡಿ. ರೋಪ್ ಶೀರ್ಷಾಸನ ಇವಾಗ ಮಾಡಿದ್ದು.